ಇವನು ನನ್ನ ತಮ್ಮ ಶಫೀವುಲ್ಲಾ. ಇವನ್ಗೆ ಈ ತರ ಹೊಡೆದ್ಬಿಟ್ಟಿದ್ದಾರೆ. ಮೊದ್ಲೇ ಒಂದ್ ತಮ್ಮನ್ಗೆ ಸಾಯಿಸಿದ್ದಾರೆ, ಅದು ನ್ಯಾಯ ಸಿಗಿಲ್ಲ ನಮ್ಗೆ. ಇವಾಗ ನೋಡಿದ್ರೆ ಈ ತಮ್ಮನ್ಗೆನೂ ಹೊಡೆದಿದ್ದಾರೆ. ಗಾಂಜಾ ಮಾರ್ತಾರಲ್ಲ ಅಯ್ಯೂಬ್, A1 ಅವರೇ ಕಾರಣ. ಅವ್ರ ಮಗ, ಅವ್ರ ಮಗಳು, ಅವ್ರ ಹೆಂಡತಿ, ಅವ್ರ 3 ಜನ ಸೇರಿ ಹೊಡೆದಿದ್ದಾರೆ. ಮಂಚ ತಗೊಂಡು ಕತ್ತಿಗೆ ಇಕ್ಕಿದ್ದು. ಕತ್ತಿಗೆ ಒಂಚೂರು ಮಿಸ್ ಆಗಿದ್ದಕ್ಕೆ ತಲೆಗೆ ಏಟಾಗೈತೆ. ನಾವು ಹೆಣ್ಮಕ್ಳು, ನಾವು ದುಳಿದ್ರೆ ತಿಂತೀವಿ, ಇಲ್ಲ ಅಂದ್ರೆ ಇಲ್ಲ. ಅಷ್ಟೊಂದು ಕೆಟ್ಟವ್ರ ನಾವು? ಅವ್ರ ಮಾತೆ ಕೇಳಿದ್ರು, ಅವ್ರ ಮಾತೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ನನ್ಗೆ ಚಪ್ಪಾಳೆ ಹೊಡೆದ್ರು. ಅವಳು ನನ್ಗೆ ಕಲ್ ಮಿಲ್ವೆ ಹೊಡೆದ್ರು. ಹೊಡೆದ್ರು ಪೊಲೀಸ್ ಅವರು. ಯಾಕೆ ಹೊಡಿತಿದ್ದೀಯಮ್ಮ ಅಂತ ಅವ್ರಿಗೆ ಬೇಡ್ದಿಲ್ಲ, ನನ್ಗೆ ಆಚೆ ಕಳಿಸಿದ್ರು ಟೌನ್ ಸ್ಟೇಷನ್. ನ್ಯಾಯ ಕೇಳಕ್ ಬಂದಿರೋದು ಸರ್, ನ್ಯಾಯ ಕೊಡಿ ನನ್ಗೆ. ಮೊದ್ಲು ನ್ಯಾಯ ಸಿಗಿಲ್ಲ, ಇವಾಗ ನ್ಯಾಯ ಕೊಡಿ. ಏನ್ ಸತ್ತೋದ್ಮೇಲೆ ನ್ಯಾಯ ಕೊಡ್ತೀರಾ ನೀವು? ಇಲ್ಲೇ ನಾನೇ ಸತ್ತೋಗ್ತೀನಿ ಅಂತ ನಾನು ಹೇಳ್ದೆ. ನಾನು ಜಗಳ ಮಾಡ್ದೆ. ನಾನು ಕೆಟ್ಟ ಮಾತಲ್ಲಿ ಬೈದ್ದು ಅವ್ ಅಮ್ಮ ಬಂದ್ಬಿಟ್ಟಿ ನಾನೇ ಆಚೆ ಬಂದ್ ನಿಂತ್ಕೊಂಡೆ. ಹೊಡ್ದಿ ನನ್ಗೆ ಆಚೆ ತಳ್ದ್ಲು. ಸ್ಟೇಷನ್ ಅಲ್ಲಿ ಕ್ಯಾಮ್ರಾ ಐತೆ, ಇಲ್ಲಿ ಬೇಕಂದ್ರೆ ಚೆಕ್ ಮಾಡಿ. ತಪ್ಪು ಯಾರ್ದೈತೆ ಕೇಳಿ. ಅವ್ರಿಗೆ ಗಾಂಜಾ ಮಾರ್ತಾರಲ್ಲ, ಅವ್ರು ಸ್ಟಾಪ್ ಮಾಡ್ಬೇಕು, ನಿಲ್ಲಿಸ್ಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಮಿಕ್ಕಿದ್ರು ಎಲ್ಲಾ ಮಕ್ಳು ಒಳ್ಳೆಯವ್ರಾಗ್ಬಿಡ್ತಾರೆ. ಗಾಂಜಾ ಫೇಮಸ್. ಇಷ್ಟಿಷ್ಟು ಚಿಕ್ಕ ಮಕ್ಳು, 16 ವರ್ಷ, 15 ವರ್ಷ, 14 ವರ್ಷ ಹುಡುಗರು, ಎಲ್ಲಾ ಫುಲ್ ಹುಡುಗರು ಅವ್ರ ಮನೆ ತವ ಇರೋದು. ಆ ಹುಡುಗಿ ಅವ್ರ ಜೊತೆನೆಲ್ಲ ಇರ್ತಾಳೆ. ಎಲ್ಲೆಲ್ಲೋ ಮುಟ್ತಾರೆ, ಅದೆಲ್ಲ ಕಾಣಿಸಲ್ಲ. ಸುಮ್ನೆ ನನ್ ತಮ್ಮನೇ ತಪ್ಪು ಮಾಡಿದಾನೆ ಅಂತ ಹೇಳ್ಬಿಟ್ಟು ಈ ತರ ಹೊಡೆದಿದ್ದಾರೆ. ಪ್ರಾಣ ಹೋದ್ರೆ ಯಾರ ಜವಾಬ್ದಾರಿ? ಅವ್ರ ಜವಾಬ್ದಾರಿ ತಕೊಂತಾರ? ನನ್ಗೆ ಅದ್ ರೆಸ್ಪಾನ್ಸ್ ಬೇಕು. ನನ್ಗೆ ನ್ಯಾಯ ಬೇಕೇ ಬೇಕು. ನನ್ಗೆ ನ್ಯಾಯ ಕೊಡ್ಸಿ ನನ್ಗೆ, ಅಷ್ಟೇನೆ ನಾನ್ ಕೇಳ್ತಾ ಇರೋದು. ಮನೆ ತಾವು ನಿಂತಿದ್ದೆ, ಕೂತಿದ್ದೆ. ನಾವು ಒಬ್ಬ ಇದ್ದೀನಿ ಅಂತ ನೋಡ್ಕೊಂಡು ಅವ್ರ ಮಗ ಬಂದಿದ್ದೆ. ಅಯ್ಯೂಬ್ ಮಗ ಬಂದ್ಬಿಟ್ಟು ಅದನ್ನ ಕವರ್ ಐತೆ ಅಪ್ಪ ಹೇಳಿದ್ದು, ಯಾರಿಗೂ ಕೊಡ್ಬೇಕಂತ ಹೇಳಿದ್ದ. ನನ್ ಹೋಗಲ್ಲ, ಕೊಡ್ಬೇಕಂದ್ರೆ ಕೊಡು, ಇಲ್ಲಾಂದ್ರೆ ಅಲ್ಲೇ ಬಿಸಾಕ್ಬಿಡು. ನನ್ಗೇನು, ನನ್ಗೂ ಅವಂಗೂ ಏನಿಲ್ಲ. ಎಷ್ಟು 1 ವರ್ಷ ಆಗ್ತಾ ಐತೆ ನೀವು ಅಪ್ಪನ್ಗೆ ಮಾತಾಡಿ. ಅವ್ರಿಗೂ ನನ್ಗೂ ಏನು ಸಂಬಂಧನೇ ಇಲ್ಲ. ಇವಾಗ ಎಲ್ಲ ಬಿಟ್ಬಿಟ್ಟಿದ್ದು ನಾವು ಅಂತೆಲ್ಲ ಹೇಳಿದಕ್ಕೆ ಅವ್ರ ಅಮ್ಮ ಬಂದು ಬೈದೆ. ಅವಾಗ ತಿಂತಾ ಇತ್ತು, ಅದ್ ಮಾಡ್ತಾ ಇತ್ತು ಅಂತ. 1 ವರ್ಷ ಆಯ್ತಮ್ಮ, ಹೆಣ್ಮಕ್ಳು ನಂಗೆ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ಜಗಳ ಮಾಡ್ದು ಅವ್ರಮ್ಮ. ಅದಕ್ಕೆ ಅವ್ರ ಮಗ ತಗೊಬಂದು ಮಚ್ಚು ತಗೊಂಡು ನೋಡ್ತಾ ಸರ್. ಗಾಂಜಾ ಮಾಡ್ತಾರ ಸರ್, ಅವರು ಗಾಂಜಾ ಮಾಡ್ತಾರೆ. ಅವ್ರ ಮಕ್ಳು, ಹೆಂಡತಿ ಮಕ್ಳು ಎಲ್ಲಾ ಮಾಡ್ತಾರೆ. ಅವ್ರ ಅಪ್ಪ ಹೇಳಿದಂತೆ ಕೊಡೋ ಅವನ್ಗೆ ಅಂತ. ನಾ ಕೇಳಲೇ ಇಲ್ಲ. ಅವರು ಸುಮ್ನೆ ಏನೋ ಇದ್ ಮಾಡ್ಕೊಂಡು ಬಂದಿರೋದವ್ರು. ಸುಮ್ನೆ ಬರೀ 15 ದಿವಸ ಅಂತ ಅದೇ ಸುಮ್ನೆ ಇದ್ ಮಾಡ್ತಾ ಇತ್ತು. ನನ್ನ ಮೊನ್ನೆ ಜಗಳನ್ನ ಮಾಡ್ಬಿಟ್ಟಿದ್ದು ಸರ್.